ಅಂತೂ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳೋ ಲಕ್ಷಣ ಕಂಡು ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಹೋರಾಟ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಎರಡೂ ಬಣದ ನಾಯಕರು ಲಗೇಜ್ ಸಮೇತ ದೆಹಲಿಗೆ ತೆರಳಿದ್ದಾರೆ. ವರಿಷ್ಠರ ಭೇಟಿಗೆ ಎರಡೂ ಬಣದವರು ಸರ್ಕಸ್ ನಡೆಸುತ್ತಿದ್ದಾರೆ. ನಾಳೆ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗಿದ್ದೀನಿ, ಅಧ್ಯಕ್ಷರಿಗೂ ರೇಸ್ನಾಗಿದ್ದೀನಿ. ಅನೇಕ ಹಿರಿಯರು ಕೂಡ ಇದ್ದಾರೆ. ಎಲ್ಲರೂ ಎಲ್ಲ ರೇಸಲ್ಲಿ ಇರ್ತಾರೆ. ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದಾಗಿದೆ. ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ಬಣ ರಾಜಕಾರಣದ ಬೇಗೆಯಲ್ಲಿ ಬೇಯುತ್ತಿದ್ದ ರಾಜ್ಯ ಬಿಜೆಪಿ ಮತ್ತದರ ಭಿನ್ನಮತೀಯ ಚಟುವಟಿಕೆಗಳಿಗೆ ತೆರೆ ಬೀಳುವ ಸಮಯ ಸನ್ನಿಹಿತವಾಗಿದೆ. ದೆಹಲಿ ಚುನಾವಣೆಯನ್ನು ಒಳಗೊಂಡಂತೆ ದೇಶದ ಇತರೆಡೆಯ ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಬಿಜೆಪಿ ಪ್ರಮುಖರು ಈಗ ರಾಜ್ಯದ ಸಮಸ್ಯೆಯತ್ತ ಗಮನ ಹರಿಸಿದ್ದಾರೆ. ಹಾಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಜೆಪಿ ಭಿನ್ನಮತೀಯ ಬಳಗ ಆರಂಭಿಸಿದ ಹೋರಾಟವು ಅಂತಿಮ ಹಂತಕ್ಕೆ ಬಂದು ನಿಂತಿದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಜೊತೆ ವಿಜಯೇಂದ್ರ ಟೀಮ್ಗೂ ದೆಹಲಿ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಜಾತ್ರೆಗೆ ಹೊರಟ ವಿಜಯೇಂದ್ರ ದಿಢೀರ್ ದೆಹಲಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆಯುತ್ತಿದ್ದ ವಾಲ್ಮೀಕಿ ಜಾತ್ರೆಗೆ ಹೊರಟಿದ್ರು. ದಾರಿ ಮಧ್ಯೇನೆ ಹೈಕಮಾಂಡ್ ಬುಲಾವ್ ಬಂತು. ವಾಪಸ್ ಬೆಂಗಳೂರಿಗೆ ಬಂದ ವಿಜಯೇಂದ್ರ ಪತ್ನಿ ಸಮೇತವಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. 2-3 ದಿನಕ್ಕೆ ಆಗುವಷ್ಟು ಲಗೇಜ್ ಸಮೇತ ದೆಹಲಿಗೆ ತೆರಳಿದ್ರು. ವಿಜಯೇಂದ್ರ ದೆಹಲಿಗೆ ತೆರಳಿ ಬಿಜೆಪಿ ನಾಯಕರನ್ನ ಸರಣಿ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ವಿಜಯೇಂದ್ರ ಬೆನ್ನಲ್ಲೇ ದೆಹಲಿಗೆ ಯತ್ನಾಳ್ ಟೀಮ್. ಕಳೆದ ವಾರ ದೆಹಲಿ ವರಿಷ್ಠರನ್ನ ಯತ್ನಾಳ್ ಬಣ ಭೇಟಿಯಾಗಿ ಬಂದಿತ್ತು. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿತ್ತು. ಚುನಾವಣೆ ತಡವಾಗ್ತಿದ್ದು, ಆದಷ್ಟು ಬೇಗ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ನಡೆಸಿ ಅಂತ ಮನವಿ ಕೊಟ್ಟಿದ್ರು. ಈಗ ಅದೇ ಯತ್ನಾಳ್ ಬಣಾನು ದೆಹಲಿಗೆ ತೆರಳಿದೆ. ದೆಹಲಿಗೆ ತೆರಳೋ ಮುನ್ನ ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಯಲ್ಲಿ ಪ್ರತ್ಯೇಕವಾಗಿ ಯತ್ನಾಳ್ ಬಣ ಸಭೆ ಮಾಡಿದ್ರು. ದೆಹಲಿಯಲ್ಲಿ ವರಿಷ್ಠರ ಹತ್ತಿರ ಏನೆಲ್ಲಾ ವಿಚಾರಗಳನ್ನ ಹೊಸದಾಗಿ ಮುಂದಿಡಬೇಕು ಅಂತ ಚರ್ಚೆ ಮಾಡಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಯತ್ನಾಳ್ ವಿಜಯೇಂದ್ರ ಮುಖಾಮುಖಿ. ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಗೆ ವೇದಿಕೆ. ನಾಳೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ದೆಹಲಿ ಸರಕಾರಿ ಬಂಗಲೆ ಗೃಹ ಪ್ರವೇಶವಿದೆ. ಗೃಹ ಪ್ರವೇಶದಲ್ಲಿ ನಾಳೆ ವಿಜಯೇಂದ್ರ ಬಣ ಯತ್ನಾಳ್ ಬಣದ ನಾಯಕರು ಭಾಗಿಯಾಗ್ತಿದ್ದಾರೆ. ಗೃಹ ಪ್ರವೇಶ ಕಾರ್ಯಕ್ರಮ ಮುಗಿದ ಮೇಲೆ ವಿ ಸೋಮಣ್ಣನವರ ಮನೆಯಲ್ಲೇ ಮೊದಲ ಸುತ್ತಿನ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಆಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಅಚ್ಚರಿ ಅಂದ್ರೆ ಯತ್ನಾಳ್ ಬಣದ ಜೊತೆ ಈ ಸಲ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಸೇರಿ ತಟಸ್ಥರಾಗಿರುವ ಬಿಜೆಪಿ ನಾಯಕರು ಸೇರ್ತಿದ್ದಾರೆ. ದೆಹಲಿಗೆ ತೆರಳೋ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಇದ್ದೀವ್ರಿ, ಸೋಮಣ್ಣವರ ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಮಂತ್ರಿಗಳಾದಮೇಲೆ. ಅದಕ್ಕೆ ಆ ಪೂಜೆಗೆ ಎತ್ತು ಹೋಗ್ತಾ ಇದ್ದೀವಿ. ನೋಡ್ರಿ, ಆರ್ ಅಶೋಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾಯಿದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು? ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಇನ್ನು ನಿನ್ನೆಯಷ್ಟೇ ಮಾಜಿ ಸಚಿವ ಶ್ರೀರಾಮುಲು ಬಿಜೆಪಿಯ ಒಡೆದ ಮನಸ್ಸುಗಳನ್ನ ಒಂದು ಮಾಡೋಕೆ ಯಾತ್ರೆ ಮಾಡ್ತೀನಿ ಅಂತಿದ್ರು. ಈಗ ಶ್ರೀರಾಮುಲು ಅವರಿಗೆ ಯತ್ನಾಳ್ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ರಾಮುಲು ರಾಜ್ಯಾಧ್ಯಕ್ಷರಾದ್ರೆ ನಮ್ಮ ಬೆಂಬಲವಿರುತ್ತೆ ಅಂದ್ರು. ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೀನಿ, ಕಮಲ ಅರಳ್ತಾ ಇದೀನೋ, ಕರ್ನಾಟಕದಲ್ಲಿ ಕೂಡ ಅರಳಬೇಕಾದ್ರೆ ಎಲ್ಲ ಸಮಾನ ಮನಸ್ಕರದಿಂದ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಬರಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂಥ ಮನಸ್ಸುಗಳೇನಿದಾವೆ, ಆ ಒಡೆದಂಥ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮುಲು ಇವತ್ತು ಸ್ವತಃ ನಾನೇ ಇವತ್ತು ಒಂದು ಯಾತ್ರೆನೇ ಪ್ರಾರಂಭ ಮಾಡ್ತೀನಿ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರು, ಒಳ್ಳೆಯದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗಬೇಕು. ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಒಂದಾಗಿ ಹೋಗ್ತೀವಿ.
ಯತ್ನಾಳ್ ಅವರಂತೂ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಇಳಿಸಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಇಷ್ಟು ದಿನ ನಾನೇ ರಾಜ್ಯಾಧ್ಯಕ್ಷನಾಗಿರ್ತೀನಿ ಅಂತಿದ್ದ ವಿಜಯೇಂದ್ರ ಕೂಡ ಇವತ್ತು ಯಾಕೋ ತಣ್ಣಗಾದ್ರು. ಯತ್ನಾಳ್ ಅವರು ಒಂದು ಕಡೆ ನಾನು ರಾಜ್ಯಾಧ್ಯಕ್ಷನಾಗಬೇಕು, ನಾನು ಮುಖ್ಯಮಂತ್ರಿಯಾಗೋ ರೇಸ್ನಲ್ಲಿದ್ದೀನಿ ಅಂದ್ರು. ಇದಕ್ಕೆ ಉತ್ತರ ಕೊಟ್ಟ ವಿಜಯೇಂದ್ರ ಯತ್ನಾಳ್ ಹಿರಿಯರು ಆಗ್ಲಿ ಅಂದ್ರು. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ತಪ್ಪೇನಿಲ್ಲ ರೀ, ಹಿರಿಯರಿದ್ದಾರೆ, ಯತ್ನಾಳ ಅನೇಕ ಹಿರಿಯರು ಕೂಡ ಇದ್ದಾರೆ, ಎಲ್ಲರೂ ಎಲ್ಲರ ಹೆಸರು ಇರ್ತಾರೆ, ತಪ್ಪು ಅಂತ ಯಾಕೆ ಅನ್ಕೊಂತೀರಿ? ನಾಳೆ ಬಿಜೆಪಿಯಲ್ಲಿರುವ ವಿಜಯೇಂದ್ರ ಬಣ, ಯತ್ನಾಳ್ ಬಣ, ತಟಸ್ಥ ನಾಯಕರೆಲ್ಲ ದೆಹಲಿಯಲ್ಲಿ ಮುಖಾಮುಖಿಯಾಗ್ತಿದ್ದಾರೆ. ಫೆಬ್ರವರಿ 12ರ ಒಳಗೆ ಹೈಕಮಾಂಡ್ ನಾಯಕರನ್ನು ಸರಣಿಯಾಗಿ ಭೇಟಿಯಾಗೋದು ಫಿಕ್ಸ್ ಆಗಿದೆ. ದೆಹಲಿ ನಾಯಕರ ಸಭೆ ಬಳಿಕ ಬಿಜೆಪಿಯೊಳಗಿರುವ ಬಣ ರಾಜಕೀಯವೆಲ್ಲ ದೂರವಾಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂದ್ರು ಬಸವರಾಜ ಬೊಮ್ಮಾಯಿ. ನಮ್ಮದು ಭಾಳ ಗಟ್ಟಿಯಾಗಿರುವಂಥ ಒಂದು ಹೈಕಮಾಂಡು. ಅಂತಿಮವಾಗಿ ನಮ್ಮ ಹೈಕಮಾಂಡ್ ಈಗ ದಿಲ್ಲಿ ಎಲೆಕ್ಷನ್ ಮುಗೀತು, ಇನ್ನು ಮೇಲೆ ಸಂಘಟನೆ ಬಗ್ಗೆ ಹೆಚ್ಚಿನ ಸಮಯ ಕೊಡ್ತಾರೆ. ಆವಾಗ ಕರ್ನಾಟಕದ್ದು ಕೂಡ ನಿರ್ಣಯ ಆಗುತ್ತೆ, ಎಲ್ಲವೂ ಅತ್ಯಂತ ಸುಖಾಂತದಲ್ಲಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ಮಟ್ಟಿಗೆ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರ್ತಾರ, ಯತ್ನಾಳ್ ರಾಜ್ಯಾಧ್ಯಕ್ಷರಾಗ್ತಾರ, ಬಸವರಾಜ ಬೊಮ್ಮಾಯಿ ಶ್ರೀರಾಮುಲು ರಾಜ್ಯಾಧ್ಯಕ್ಷರಾಗ್ತಾರ ಗೊತ್ತಿಲ್ಲ. ಆದ್ರೆ ರಾಜ್ಯ ಬಿಜೆಪಿ ಐಸಿಯುನಲ್ಲಿದೆ ಅಂದ್ರು ಮಾಜಿ ಶಾಸಕ ರಾಜು ಗೌಡ. ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೇನಾರ ಹೇಳಿದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದಾಗಿ ಆಲ್ರೆಡಿ ಈಗ ನಾವು ICUನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡ್ ಅವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಯತ್ನಾಳ್ ರೇಣುಕಾಚಾರ್ಯ ಮಧ್ಯೆ ಹಂದಿ ಕೋಣ ಫೈಟ್. ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲದರ ಮಧ್ಯೆ ಇವತ್ತು ಯತ್ನಾಳ್ ರೇಣುಕಾಚಾರ್ಯರ ಹೆಸರೇಳದೆ ಹಂದಿ ಅಂದಿದ್ರು. ಇದಕ್ಕೆ ರೇಣುಕಾಚಾರ್ಯ ಗರಂ ಆಗಿ ಕೋಣ ಅಂತ ತಿರುಗೇಟು ಕೊಟ್ರು. ಹೋಗ್ತೀವಿ, ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ, ನೀವೇನು ಗಾಬರಿ ಆಗ್ಬೇಡ್ರಿ. ಕೆಲವೊಂದು ಹಂದಿಗಳು ಅದಾವಲ್ಲ, ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ? ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲಿರ್ತೀವಿ, ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ. ದಾವಣಗೆರೆಗೆ 1-2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸಿ. ನೀವು ಇದೇ ಮಾಡ್ಕೊತ ಹೋಗ್ರಿ, ನಾವು ನಮ್ದು ಕೆಲಸ ನಾವು ಮಾಡ್ತೀವಿ. ನಮಗೆ ಹಂದಿ ಅಂತ ಹೋಲಿಸ್ತೀಯ? ಆಯಿತು, ಹಂದಿ ಅಂದ್ರೆ ಏನು? ವಿಷ್ಣುವಿನ ಅವತಾರ. ನಮ್ಮನ್ನೇ ದೇವ್ರಿಗೆ ಹೋಲಿಸಿದೀಯ, ನಿನಗೆ ಧನ್ಯವಾದಗಳು. ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ, ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ. ಕೊಳನ್ ಬಿಡ್ತಾರೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ. ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ. ಅದೇ ರೀತಿ ನಿನಗೆ ಮಾರಿ ಕೋಣನಂಗೆ ಬಲಿ ಕೊಡ್ತಾರೆ, ನಿನ್ನನ್ನು ಬಲಿ ಕೊಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿ ಒಳಗೆ ಬಣಬಡಿದಾಟ ಏನಾದ್ರೂ ಇರಲಿ, ಬಿಜೆಪಿ ಹೈಕಮಾಂಡ್ ಪಕ್ಷ ಸಂಘಟನೆ ದೃಷ್ಟಿಯಿಂದ ದೇಶದ ಅರ್ಧ ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರುಗಳ ಆಯ್ಕೆಯ ಚುನಾವಣೆ ಘೋಷಿಸಿದೆ. ದೆಹಲಿ ಎಲೆಕ್ಷನ್ ಇಲ್ಲ ಅಂದಿದ್ರೆ ಜನವರಿ 31ಕ್ಕೆ ಬಿಜೆಪಿ ಪಕ್ಷದಲ್ಲಿ ಚುನಾವಣೆ ಆಗ್ತಿತ್ತು. ಈಗ ಫೆಬ್ರವರಿ ಅಂತ್ಯದೊಳಗೆ ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೆಸೋದು ಫೈನಲ್ ಆಗಿದೆ. ದೆಹಲಿ ಬಿಜೆಪಿ ನಾಯಕರ ಪ್ರಕಾರ ಫೆಬ್ರವರಿ 25ರ ಒಳಗೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯೋದು ಫೈನಲ್ ಆಗಿದೆ. ಫೆಬ್ರವರಿ 28ರೊಳಗೆ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗಲಿದೆಯಂತೆ. ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಭ್ಯರ್ಥಿಯಾಗೋದು ಫೈನಲ್. ಆದ್ರೆ ಯತ್ನಾಳ್ ಅವರ ರೆಬಲ್ಸ್ ಬಣದಿಂದ ಯಾರು ರಾಜ್ಯಾಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿ ಅನ್ನೋದು ದೆಹಲಿ ವರಿಷ್ಠರ ಜೊತೆಗಿನ ಸಭೆಯಲ್ಲೇ ಚರ್ಚೆ ಆಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.